ಮಂತ್ ಗ್ಯಾಪ್ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು. ಯಾಕಂದರೆ ನಮಗೆ ಎಕ್ಸಾಮ್ಸು ಅದು ಇದು ಇತ್ತು ಅಂದ್ಬಿಟ್ಟು ಅಷ್ಟೊಂದು ಬಿಡುವಿರಲಿಲ್ಲ. ಇತ್ತು ಬಟ್ ಆದರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಆದರೆ ಇವತ್ತು ನಾನು ನಮ್ಮ ಮನೇಲಿಲ್ಲ, ಅಂದರೆ ಊರಲ್ಲಿರೋ ಮನೆಗೆ ಬಂದಿದ್ದೀನಿ, ನಮ್ಮ ಊರಿಗೆ ಬಂದಿದ್ದೀನಿ. ಸೊ ಇವತ್ತು ಇಲ್ಲಿ ಹೊಲ ಪೂಜೆ ಇದೆ, ಭೂಮಿ ಉಣ್ವೆ ಇದೆ. ಸೊ ಅದು ಹೇಗೆ ನಡೆಯುತ್ತೆ, ಇಲ್ಲಿ ಏನೇನು ಹೆಂಗೆ ಮಾಡ್ತೀವಿ, ಎಷ್ಟು ಚೆನ್ನಾಗಿರುತ್ತೆ ಎಲ್ಲದನ್ನು ಕ್ಲಿಯರಾಗಿ ತೋರಿಸ್ತೀವಿ. ಸೊ ತಪ್ಪದೆ ಈ ವಿಡಿಯೋ ಫುಲ್ ನೋಡಿ. ಸೊ ಇಷ್ಟು ದಿನ ಕಳಿಸ್ದೇ ಇರೋದಕ್ಕೆ ಸಾರಿ, ಬಟ್ ಇವತ್ತಿನ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಸೊ ಫುಲ್ಲು ನೋಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ನಾನು ತುಂಬ ದೊಡ್ಡ ಮಹಾನ್ ವ್ಯಕ್ತಿಯನ್ನು ಪರಿಚಯ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಅಣ್ಣನ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಇವನೇ ನಮ್ಮ ಅಣ್ಣ. ನೋಡಿ, ಫುಲ್ RCB ಜರ್ಸಿ. ಏನೋ ಹೇಳ್ಬೇಕು ಅಂತ ಇದ್ದೀರ, ಹೇಳು. JCP ಮಂತೆಗೆ JCP ಕಪ್ ಹೊಡೆದ RCB ಈ ಸಲ ಕಪ್ ನಮ್ದು. ಇವಾಗ ನಮ್ಮ ಅಜ್ಜಿನ ಪರಿಚಯ ಮಾಡ್ಕೊಡ್ತೀನಿ. ಇದೆ ನಮ್ಮ ಅಜ್ಜಿ. ಅಜ್ಜಿ, ಭೂಮಿ ಉಣ್ವೆ ಏನಕ್ಕೆ ಮಾಡ್ತಾರೆ ಅಜ್ಜಿ? ಭೂಮಿ ಉಣ್ವೆ ಯಾಕೆ ಅಂದರೆ ಅದು ಭೂಮಿ ತಾಯಿಗ ಬಸ್ರಿ, ಆಕಿಗೆ ಭಾವಿಕೆ ತಿಳಿಸೋಕ್ಕಾಗಿನೇ ದಿನಸವರೆ ಅಡುಗೆ ಮಾಡಿ ಸೀರೆ ಜಾಕೆಟು ಎಲ್ಲ ದಿನಸವರೆ ಹಣ್ಣು ಹಂಪಲು ತಿಂಡಿ ಸ್ವೀಟು ಎಲ್ಲ ಥರದ ಅಡುಗೆ ಮಾಡಿ ಅದಕ್ಕೆ ಎಡೆ ಹಾಕಿ ಭೂಮಿ ತಾಯಿಗೆ ಊಟಕ್ಕಾಗಿ ಉಣ್ಲಿ ಅಂತ ಅದ ಥರ ಮಾಡ್ತಾರೆ. ಹಳ್ಳಿ ಪದ್ಧತಿ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ನಮ್ಮ ಊರಲ್ಲಿ ಇಲ್ಲಿ ಎಷ್ಟೊಂದು ಜನ ಹಳ್ಳಿಲೆಲ್ಲ ಮಾಡ್ತಾರೆ, ಭೂಮಿ ಉಣ್ವೆ ಅಂತ ಮಾಡ್ತಾರೆ. ಅದು ಅಂದರೆ ನಾವು ಭೂಮಿಗೇನೋ ಆಫರ್ ಮಾಡೋ ಥರ, ಆ ಥರ. ಹಾಯ್ ಮಾಡಜ್ಜಿ. ಹಾಯ್ ಮಜ್ಜ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವಾಗ ನಾನು ನಮ್ಮ ದೊಡ್ಡಮ್ಮನ ಪರಿಚಯ ಮಾಡ್ಕೊಡ್ತೀನಿ. ಹಾಯ್ ನಮಸ್ಕಾರ. ಇವಾಗ ಏನೇನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ. ವಡೆ ಮಾಡ್ತಾ ಇದ್ದಾರೆ, ಇಲ್ಲೆಲ್ಲ ಎಣ್ಣೆ ಬಿಸಿಗಿಟ್ಟಿದ್ದಾರೆ, ಆಮೇಲೆ ಕರ್ಗೆಡ್ಬು ಮಾಡಿದ್ದಾರೆ ಆಲ್ರೆಡಿ. ಆಮೇಲೆ ಇಲ್ಲಿ ನಮ್ಮಮ್ಮ ಮಂಡಕ್ಕಿ ಕೈ ಇಡ್ತಾ ಇದ್ದಾರೆ, ಈರುಳ್ಳಿ ಅದೆಲ್ಲ ಹೆಚ್ಚಿಟ್ಟಿದ್ದಾರೆ. ಫುಲ್ಲು ಹಬ್ಬದ ವೈಬ್ಸ್ ಎಲ್ಲ ಕಾಣಿಸ್ತಾ ಇದೆ. ಎಲ್ಲ ಹಬ್ಬಕ್ಕೆಲ್ಲ ಮಾಡ್ತಾ ಇದೀವಿ. ಎಡೆ ಮಾಡಬೇಕಲ್ಲ, ಏನೇನು ಬೇಕು ಎಲ್ಲ ತಯಾರಿ ಆಗ್ತಾ ಇದೆ. ಎಲ್ಲ ಮಾಡ್ತಾ ಇದ್ದೀವಿ. ಕೋಸಂಬರಿ, ಹಪ್ಪಳ, ಸಂಡಿಗೆ, ವಡೆ ಎಲ್ಲ, ಕೇಸರಿ ಬಾತು, ಚಿತ್ರಾನ್ನ, ಪಾಯಸ ಎಲ್ಲ ಮಾಡಿ ಲಾಸ್ಟಿಗೆ ಎಡೆ ತೋರಿಸಿ ನೋಡಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಅಕ್ಕ. ಹಾಯ್ ಹಾಯ್ ಗೈಸ್. ಹಾಯ್ ಫ್ರೆಂಡ್ಸ್, ಇದೇನಂತ ಗೊತ್ತಾ ನಿಮಗೆ? ಇದು ಶೇಂಗಾ, ಮಳೆಗಾಲದೇನೆ ಬಿತ್ತನೆ ಮಾಡಿರುವ ಶೇಂಗಾ. ಇದು ಎಲ್ವೇ ಹೊಲ ಎರೆ ಹೊಲದಾಗೆ ಬಿತ್ತನೆ ಮಾಡಿರುವ ಶೇಂಗಾ. ನೋಡಿ ಫ್ರೆಂಡ್ಸ್, ರಾಶಿ ಶೇಂಗಾನ ಇನ್ನೂ ತೂರಬೇಕು, ಇನ್ನೂ ಎಲ್ಲ ಕ್ಲೀನ್ ಮಾಡಬೇಕು. ಮಣ್ಣೆಲ್ಲ ಇದೆ, ತೂರಬೇಕು. ಆ ತೂರಿದ ಮೇಲೆ ಎಲ್ಲ ಹೇಳುತ್ತೆ ಚೀಲ ಮಂಡೆ ಹಾಕ್ಬೇಕು. ಮಂಡೆಯಿಂದ ಫ್ರೆಂಡ್ಸ್, ಇವನು ನಮ್ಮ ತಮ್ಮ, ಇವ್ರು ನಮ್ಮ ದೊಡ್ಡಪ್ಪ. ಹಾಯ್. ನಾನು ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಹೋಗ್ತಾ ಇದ್ದೀವಿ ಆ ಕಡೆ ಹೊಲಕ್ಕೆ. ಆಯ್ ಮಾಡ್ರಿ ಆಯ್ ಮಾಡ. ಧನ್ಯ. ಇದು ಸುಗಂಧರಾಜ ಪವಿತ್ರ ಧಾರವಾಡ ಮಾವ ಅಂತಾರೆ ನೋಡಿ. ನೋಡಿ, ಸೀರೆ ಉಡ್ಸ್ತಾ ಇದ್ದಾರೆ ಅಲ್ಲಿ, ಅಂದರೆ ಸೀರೆ ಮಡಿಸ್ತಾ ಇದ್ದಾರೆ ಉಡ್ಸೋದಕ್ಕೆ. ಚಾಪ್ಲಿ ಬಿಡಂಗಿಲ್ಲ, ಹೋದ ವರ್ಷ ಚಾಪ್ಲಿ ಬಿಟ್ಟು
ಅಂತ ನಮ್ಮ ವಿಡಿಯೋ ಮಾಡ್ತಾರೆ. ಲೈಟ್ ಬಾಯ್ ಆದಂಗೆ ಆಗದು ಪಾಪ ಆತ ಭೂಮಿ ಮಾಡ್ತಾರೆ. ಆಕತ್ತ ಏನೋ ಹೇಳ್ತಾರಲ್ಲ ಆಕತ್ತ ಮಂದಿ ನಿಂದೆ ಪೂಜೆ ಭೂಮಿ ಪೂಜೆ ಅಂದರೆ ಕೈ ಮುಗಿದ್ರೆ ಪಾರ್ಟಿ ಕಡೆ ಕಾಡಕ್ರಿ ಇಶ್ಯೂ ಬರ್ತಾನೆ ನಮ್ಮ ತಮ್ಮ ಇಲ್ಲೆಲ್ಲ ಊಟ ಬಡ್ಸಕ್ಕೆ ತೆಗಿತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ದೇವ್ರಿಗೆ ಹಿಡ್ದಿರೋ ಎಡೆ ತಿಂತಾ ಇದ್ದಾರೆ. ಮಂಗಳೂರು ಅದಲ್ಲ ಆಂಜನೇಯ ದೇವಸ್ಥಾನ ಕಟ್ಟಡ ಮಾಡ್ತಾ ಡೈಲಿ ಒಂದು 2 ಗಂಟೆ ಬರ್ತಾನೆ. ಬೆಳಗ್ಗೆ ಬಂದು ಪೂಜೆ ಮಾಡಿ ತಿಂಗಳಿಗೆ 6,000 ಕೊಡು. ಲವಟೆ ಚಿಕ್ಕಪ್ಪನ ತಟ್ಟೆ ಇಸ್ಕ ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಭೂತಪ್ಪನ ಆಟ ಆಡಿಸೋದು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಏನು ಅಂದರೆ ಭೂತಪ್ಪನ ಕರೆಸ್ತಾರೆ, ಆಮೇಲೆ ಭೂತಪ್ಪ ಒಬ್ಬರು ಮೈ ಮೇಲೆ ಬರುತ್ತೆ. ಭೂತಪ್ಪ ಅಂದರೆ ಒಂದು ದೇವರು, ಅದು ಒಬ್ಬರು ಮೈ ಮೇಲೆ ಬರುತ್ತೆ, ಆಮೇಲೆ ಅದಕ್ಕೆ ಬಾಳೆಹಣ್ಣು ತಿನ್ನಿಸ್ತಾರೆ. ಆ ಥರ ಅಲ್ಲಿ ವೈಟ್ ಕಲರ್ ಲೈನ್ ಕಾಣಿಸ್ತಿದೆಯಲ್ಲ, ಅದು ಏನು ಅಂದರೆ ಅದ್ರ ಮೇಲೆ ಅದು ವೈಟ್ ಕಲರ್ ಬಟ್ಟೆ. ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಅವ್ರ ಮೇಲೆ ಭೂತಪ್ಪ ಇದೆ ಇವಾಗ. ಅದು ಹಿಂದ್ಗಡೆ ಇದು ಹಿಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅವ್ರ ಮೇಲೆ, ಅದು ವೈಟ್ ಕಲರ್ ಬಟ್ಟೆ, ಅದ್ರ ಮೇಲೆ ಬಾಳೆಹಣ್ಣು ಇಟ್ಟಿರ್ತಾರೆ. ಅದ್ರ ಸುತ್ತ ಭೂತಪ್ಪ ಯಾರ ಮೇಲೆ ಬಂದಿರುತ್ತಲ್ಲ ಅವರೆಲ್ಲ ಸುತ್ತಬಿಟ್ಟು ತಿಂತಾರೆ ಅದನ್ನು. ಆಮೇಲೆ ಅವರಿಗೆ ಬಾಳೆಹಣ್ಣು ಇಷ್ಟ ಅನಿಸುತ್ತೆ, ಲೈಕ್ ಯಾವಾಗೂ ತಿಂತಾನೇ ಇರ್ತಾರೆ ಬಾಳೆಹಣ್ಣು. ಮೈ ಮೇಲೆ ಬಂದಾಗ ಬಾಳೆಹಣ್ಣು ತಿನ್ನಿಸ್ತಾರೆ. ಸೊ ಅದ್ರ ಮೇಲೆ ಬಾಳೆಹಣ್ಣು ಇರ್ತಾರೆ. ಕ್ಲೀನಾಗಿ ರೋಡೆಲ್ಲ ತೊಳೆದು ಎಲ್ಲ ಮಾಡಿ ಅದ್ರ ಮೇಲೆ ಬಟ್ಟೆ ಹಾಕಿ ಬಾಳೆಹಣ್ಣು ಹಾಕಿ ಹಾಗೆ ಅಲ್ಲಿ ನೋಡಿ ದೂರದಲ್ಲಿ ಕಾಣಿಸ್ತಾ ಇದೆ, ಆಟ ಆಡಿಸ್ತಾ ಇದ್ದಾರೆ. ಒಬ್ಬರಿಗೆ ಬರಲ್ಲ ಅದು, ಒಬ್ಬರಾದ್ಮೇಲೆ ಇನ್ನೊಬ್ರಿಗೆ
ಇವರೇ ಭೂತಪ್ಪ, ಇವರು ಭೂತಪ್ಪ ಅಂತ ದೇವರು. ನೋಡಿ ಬರ್ತದೆ ಇದನ್ನೇ ಬರ್ತದೆ ಅವ್ರಿಗೆ. ನಾ ಮುಂದಕ್ಕೆ ಏನು ಮಾಡಲ್ಲ. ಜಾಸ್ತಿ ಹೊತ್ತು ಇರಬಾರ್ದು ಅವ್ರನ್ನ. ಈಗ ಅವ್ರಿಗೆ ಬರ್ತದೆ ನೋಡಿ ಹೊಸ್ತಾಗಿ ಗೊತ್ತಾ. ಬಂತು ಬಿಡಿಸ್ತೈತೆ ಸುಸ್ತಾದ್ರೆ. ಇವತ್ತು ಪೂರ್ತಿ ಪೂಜೆ ಅದು ಇದು ಅಂತ ಫುಲ್ ಡೇ ಆಗೋಗಿದೆ, ಅಂದರೆ ಫುಲ್ ಡೇ ಮುಗಿದೋಗಿದೆ. ಈಗ ನಾವು ಜಸ್ಟ್ ತಿಂದ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಈ ಥರ ನಿಮ್ಮೂರಲ್ಲೂ ಮಾಡ್ತಾರಾ ಅಥವಾ ಇದು ನಿಮ್ಗೆ ತುಂಬ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ. ಆಮೇಲೆ ಬೇರೆ ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಆಮೇಲೆ ಇಷ್ಟು ದಿನ ಕಳಿಸ್ದೇ ಇರೋದಕ್ಕೆ ಸಾರಿ, ಬಟ್ ಈ ವಿಡಿಯೋ ಎಲ್ಲದನ್ನು ಫುಲ್ಫಿಲ್ ಮಾಡಿದೆ, ಎಲ್ಲದಕ್ಕೂ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಸೊ ಅಷ್ಟೇ, ಬಾಯ್ ಬಾಯ್.